ಲೇಡೀಸ್ ಅಲ್ಲಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವಾಗೋದು, ವಾಂತಿ ಬರೋ ಹಾಗೆ ಆಗುವಂಥದ್ದು, ತಲೆ ಸುತ್ತುವಂಥದ್ದು, ವೀಕ್ನೆಸ್, ಮಸಲ್ ಕ್ರ್ಯಾಂಪ್ಸ್, ಈ ತರ ತುಂಬಾ ತೊಂದರೆಗಳಾಗುವಂಥದ್ದನ್ನ ನಾವು ನೋಡ್ತಿದ್ದೇವೆ. ಪೀರಿಯಡ್ಸ್ ಟೈಮಲ್ಲಿ ಏನು ಗ್ಯಾಸ್ಟ್ರಿಕ್ ತೊಂದರೆ ಆಗುತ್ತೆ, ಹೊಟ್ಟೆ ಉಬ್ಬರ ಬರೋದು, ಈ ತೊಂದರೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಪೀರಿಯಡ್ ಪೇನ್ ನಿಮ್ಗೆ ಬಂದಿದೆ, ತುಂಬಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದನ್ನ ಕಡಿಮೆ ಮಾಡ್ಕೋಬೇಕು ಅನ್ನುವಂತ ಸಮಯದಲ್ಲಿ ಯೂಸ್ ಮಾಡುವಂತಹ ಒಂದು ಔಷಧಿಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಲೇಡೀಸ್ ಅಲ್ಲಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವಾಗೋದು. ಸೊ ಅನೇಕ ಮಹಿಳೆಯರಲ್ಲಿ ಇದು ಕಂಡು ಬರ್ತಾ ಇದೆ, ಹದಿಹರೆಯದ ಯುವತಿಯರಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಸೊ ಮುಟ್ಟು ಶುರುವಾದಾಗ ಅನೇಕರಲ್ಲಿ ಇದು ಕಂಡು ಬರ್ತಾ ಇದೆ. ಸೊ ತುಂಬಾ ಹೊಟ್ಟೆ ನೋವು, ಇಲವೆಲ್ಲ ಒದ್ದಾಡ್ತಾರೆ. ಸೊ ಇದಕ್ಕೆ ಸರಳವಾಗಿ ಮನೆಯಲ್ಲೇ ಮಾಡುವಂತಹ ಮನೆಮದ್ದುಗಳನ್ನ ಡಾಕ್ಟರ್ ಅರ್ಪಿತಾ ಭಟ್ ಅವರು ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಡಾಕ್ಟ್ರೇ, ಮಹಿಳೆಯರಲ್ಲಿ, ಹುಡುಗಿಯರಲ್ಲಿ, ಹದಿಹರೆಯದ ಯುವತಿಯರಲ್ಲಿ ಇವತ್ತು ಪೀರಿಯಡ್ಸ್ ಟೈಮಲ್ಲಿ ಫಸ್ಟ್ ಡೇ ತುಂಬಾ ನೋವಿರುತ್ತೆ, ಸೆಕೆಂಡ್ ಡೇನೂ ನೋವಿರುತ್ತೆ ಕೆಲವರಲ್ಲಿ. ಈ ಡಿಸ್ಮೆನೋರಿಯಾ ಅಂತ ಹೇಳ್ತಾರೆ, ಪೇನ್ಫುಲ್ ಮೆನ್ಸ್ಟ್ರುಯೇಷನ್. ಸೊ ಇದನ್ನ ಕಡಿಮೆ ಮಾಡುವಂತಹ, ಮನೆಯಲ್ಲೇ ಮಾಡುವಂತಹ ಉಪಾಯಗಳನ್ನು ತಿಳಿಸ್ಕೊಡಿ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ತಿಳಿಸಿಕೊಟ್ಟಿರುವಂತಹ ಒಂದು ವಿಷಯ ಅಂದ್ರೆ ಡಿಸ್ಮೆನೋರಿಯಾ. ಈ ಹೊಟ್ಟೆ ನೋವು, ಮುಟ್ಟಿನ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವಿಗೆ ಮನೆಯಲ್ಲಿ ಏನು ಮದ್ದನ್ನ ಮಾಡಿಕೊಂಡು ನೀವು ತಗೊಳ್ಬಹುದು ಇದನ್ನ ಕಡಿಮೆ ಮಾಡೋದಕ್ಕೆ ಅಂತ. ಈ ಡಿಸ್ಮೆನೋರಿಯಾ ಏನಿದೆ, ಯುಟೆರೈನ್ ಕ್ರ್ಯಾಂಪ್ಸ್ ಅಂತಾನು ಅಂತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿ ತುಂಬಾ ಜನರಲ್ಲಿ ಕಂಡು ಬರ್ತಿದೆ. ಇದಕ್ಕೆ ಕಾರಣ ಏನಂದ್ರೆ ಹಾರ್ಮೋನಲ್ ಚೇಂಜಸ್, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿ ಇರ್ಬೋದು, ಇದೆಲ್ಲವೂ ಕೂಡ ಇದ್ರ ಮೇಲೆ ಪರಿಣಾಮ ಬೀರುವಂಥದ್ದು. ಇದರಿಂದಾಗಿ ನಮಗೆ ಈ ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ತಡ್ಕೊಳಕ್ ಆಗದೆ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೂ ಕೆಲವು ಸಿಂಪ್ಟಮ್ಸ್ಗಳು, ವಾಂತಿ ಬರೋ ಹಾಗೆ ಆಗುವಂಥದ್ದು, ತಲೆ ಸುತ್ತುವಂಥದ್ದು, ವೀಕ್ನೆಸ್, ಮಸಲ್ ಕ್ರ್ಯಾಂಪ್ಸ್, ಈ ತರ ತುಂಬಾ ತೊಂದರೆಗಳಾಗುವಂಥದ್ದನ್ನ ನಾವು ನೋಡ್ತಿದ್ದೇವೆ. ಹಾಗಾದ್ರೆ ನಾವು ಮನೆಯಲ್ಲಿ ಔಷಧಿಯ ಮಾಡಿಕೊಂಡು ಈ ಹೊಟ್ಟೆ ನೋವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ. ಮೊದಲನೇದಾಗಿ ನಾನು ಹೇಳಕ್ ಹೊರಟಿರೋದು ಇಂಗು, ಅಸಫೋಟಿಡಾ ಅಂತ ಏನ್ ಹೇಳ್ತೀವಿ. ಇಂಗು ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಸಾಮಗ್ರಿ. ಈ ಇಂಗನ್ನ ನೀವು ಕಾಲು ಲೋಟ, ಚಿಕ್ಕ ಲೋಟದಲ್ಲಿ ಒಂದು ಕಾಲು ಲೋಟ ಮಜ್ಜಿಗೆನ ತೆಗೆದುಕೊಂಡು ಅದಕ್ಕೆ ಇಂಗನ್ನ ಮಿಶ್ರಣ ಮಾಡಿ ತಗೊಳ್ಳುವಂಥದ್ದು. ಈ ಇಂಗೇನಿದೆ, ಇದು ನಿಮ್ಗೆ ಗ್ಯಾಸ್ಟ್ರಿಕ್ ತೊಂದರೆ ಇದ್ರು, ಈ ಪೀರಿಯಡ್ಸ್ ಟೈಮಲ್ಲಿ ಏನು ಗ್ಯಾಸ್ಟ್ರಿಕ್ ತೊಂದರೆ ಆಗುತ್ತೆ, ಹೊಟ್ಟೆ ಉಬ್ಬರ ಬರೋದು, ಈ ತೊಂದರೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಇಂಗನ ನೀವು ಪೌಡರ್ ಇಂಗಿದ್ರು ಯೂಸ್ ಮಾಡಬಹುದು, ಅಥವಾ ಗಟ್ಟಿ ಇಂಗು ಏನ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಮಜ್ಜಿಗೆಯನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಮನೆ ಮದ್ದು ಅಂದ್ರೆ ಅಲೋವೆರಾ ಜೆಲ್. ಈ ಅಲೋವೆರಾ ಜೆಲ್ ಏನಿದೆ, ಅದನ್ನ ಮನೆಯಲ್ಲಿ ಆಗಿರುವಂತಹ ಅಲೋವೆರಾ ಜೆಲ್ನ ಒಂದು 2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಅದ್ರ ಒಳಗಿನ ಲೋಳೆ ಅಂಶವನ್ನ ತೆಗೆದು ಒಂದು ಅರ್ಧ ಲೋಟ ಮಜ್ಜಿಗೆಗೆ ಅದನ್ನ ಸೇರಿಸಿ ಅದನ್ನ ಮಿಶ್ರಣ ಮಾಡಿ ಅದನ್ನ ತೆಗೆದುಕೊಳ್ಳಿ. ಈ ಒಂದು ಪೀರಿಯಡ್ ಪೇನ್ ಬಂದಾಗ ಮಾಡುವಂತದ್ದು. ಇವಾಗ ನಾನು ಹೇಳ್ತಿರೋ ಎಲ್ಲ ಟೆಕ್ನಿಕ್ ಕೂಡ ಪೀರಿಯಡ್ ಪೇನ್ ನಿಮ್ಗೆ ಬಂದಿದೆ, ತುಂಬಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದನ್ನ ಕಡಿಮೆ ಮಾಡ್ಕೋಬೇಕು ಅನ್ನುವಂತ ಸಮಯದಲ್ಲಿ ಯೂಸ್ ಮಾಡುವಂತಹ ಒಂದು ಔಷಧಿಗಳು. ಪೀರಿಯಡ್ಸ್ ಪೇನ್ ಬಂದಾಗ ಈ ಒಂದು ಮಿಶ್ರಣವನ್ನು, ಅಲೋವೆರಾ ಜೆಲ್ ಮತ್ತೆ ಮಜ್ಜಿಗೆ, ಈ ಮಿಶ್ರಣವನ್ನ ಇಂಗು ಮತ್ತೆ ಮಜ್ಜಿಗೆ ಫಸ್ಟ್ ಹೇಳಿದ್ರಿ. ಹೌದು. ಅದೇ ರೀತಿ ಅಲೋವೆರಾ ಮತ್ತೆ ಮಜ್ಜಿಗೆಯ ಮಿಶ್ರಣವು ಕೂಡ ತುಂಬಾ ಸಹಾಯಕಾರಿ, ತುಂಬಾ ಬೇಗ ಪರಿಣಾಮವನ್ನು ಕೊಡುವಂತಹ ಒಂದು ಔಷಧ. ಅದೇ ರೀತಿ ಇನ್ನೊಂದು ಔಷಧ ನೋಡೋಕ್ ಹೋದ್ರೆ, ಇದನ್ನ ನೀವು ಡೈಲಿ ತಗೋಬಹುದು, ಅಂದ್ರೆ ಹೊಟ್ಟೆ ನೋವು ಬಂದಾಗನೇ ತಗೋಬೇಕು ಅಂತ ಏನಿಲ್ಲ. ಅರಿಶಿನ ಮತ್ತೆ ವಾರ್ಮ್ ಮಿಲ್ಕ್, ಬಿಸಿಯಾದ ಅಲ್ಲ, ಉಗುರು ಬೆಚ್ಚಗಿನ ಹಾಲಿನ ಜೊತೆಗೆ ಅರಿಶಿನವನ್ನ ಮಿಶ್ರಣ ಮಾಡಿ ದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ತಗೊಳ್ಳುವಂಥದ್ದು. ಅದೇ ನಿಮ್ಗೆ ಹೊಟ್ಟೆ, ಅರಿಶಿನ ಅಂದ್ರೆ ನೆನಪಾಗತ್ತೆ ಆದ್ಮೇಲೆ, ಅರಿಶಿನದ ಕೊಂಬನ ತಂದು ಅದನ್ನ ಬಿಸಿಲಲ್ಲಿ ಒಣಗಿಸಿ ನೀವೇ ಪುಡಿ ಮಾಡ್ಕೊಂಡಂತ ಅರಿಶಿನವನ್ನು ಉಪಯೋಗಿಸ್ಬೇಕು. ಮಾರ್ಕೆಟ್ ಅಲ್ಲಿ ಸಿಗುವಂತ ಅರಿಶಿಣದ ಪುಡಿಯಲ್ಲಿ ಕರ್ಕ್ಯುಮಿನ್ ಅನ್ನುವಂತ ವಿಶೇಷವಾದ ಔಷಧಿಯನ್ನ, ಅದರಲ್ಲಿರುವಂತ ಸತ್ವವನ್ನ ತೆಗೆದು ಮಾರಾಟ ಮಾಡಿ ಆ ಪುಡಿಯನ್ನಷ್ಟೇ ಕೊಡ್ತಾರೆ. ಹಾಗಾಗಿ ಆ ಕರ್ಕ್ಯುಮಿನ್ಗೆ ಬಹಳ ಬೆಲೆ ಇದೆ. ಸೊ ನೀವೇ ಅರಿಶಿನ ಕೊಂಬನ ತೆಗೆದುಕೊಂಡು ಬಂದು ಅದನ್ನ ಒಣಗಿಸಿ ಪುಡಿ ಮಾಡಿದಂತ ಅರಿಶಿನವನ್ನ ಇಲ್ಲಿ ಉಪಯೋಗಿಸ್ಬೇಕು. ಓಕೆ. ಈ ಅರಿಶಿನದಲ್ಲಿ ಆಂಟಿ ಇನ್ಫ್ಲಾಮೇಟರಿ ಅಂದ್ರೆ ಉರಿಯೂತವನ್ನ ಕಡಿಮೆ ಮಾಡುವಂತಹ ಒಂದು ಶಕ್ತಿ ಇರೋದ್ರಿಂದ ಇದು ಏನಿದೆ ಹೊಟ್ಟೆ ನೋವು ಕಡಿಮೆ ಮಾಡುತ್ತೆ. ನಮ್ಮ ಪೀರಿಯಡ್ಸ್ ಟೈಮಲ್ಲಿ ನಮ್ಗೆ ಉರಿಯೂತ ಆಗಿರೋದ್ರಿಂದಾನೇ ಅರ್ಧ ಹೊಟ್ಟೆ ನೋವಿಗೆ ಕಾರಣ ಆಗಿರುವಂತದ್ದು. ಸೊ ಈ ಉರಿಯೂತ ಕಡಿಮೆ ಆದಾಗ ಆಟೋಮೆಟಿಕ್ಲಿ ನಮ್ಮ ಹೊಟ್ಟೆ ನೋವು ಕೂಡ ಕಡಿಮೆ ಆಗುವಂಥದ್ದು. ಅದೇ ರೀತಿ ಇನ್ನೊಂದು
ಉಪಯೋಗಕಾರಿ ಆದಂತಹ ಒಂದು ಔಷಧ ಅಂತ ನೋಡಕ್ ಹೋದ್ರೆ ಜೀರಿಗೆಯ ಡಿಕಾಕ್ಷನ್, ಜೀರಿಗೆ ಟೀ ಅಥವಾ ಏನಾದ್ರೂ ಕರಿಬಹುದು, ಡಿಕಾಕ್ಷನ್ ಅಂತಾನು ಕರಿಬಹುದು, ಟೀ ಅಂತ ಕಷಾಯ ಅಂತಾನು ಕರಿಬಹುದು. ಜೀರಿಗೆಯನ್ನ 1 ಚಮಚ ಜೀರಿಗೆಯನ್ನ 1 ಲೋಟ ನೀರಿಗೆ ಹಾಕ್ಬಿಟ್ಟು ಅದನ್ನ ಕುದಿಸಿ, ಅದು ಅರ್ಧ ಅಥವಾ 1/4 ಲೋಟ ತನಕ ಬರೋ ತನಕ ಕುದಿಸಿ ಅದನ್ನ ಸೇವಿಸುವಂತದ್ದು. ಇದು ಹೊಟ್ಟೆ ನೋವು ಬಂದಾಗ ಮಾಡಿದ್ರು ಕೂಡ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇದನ್ನ ನೀವು ದಿನಾಲೂ ಸೇವಿಸಿದ್ರು ಕೂಡ ತುಂಬಾ ಒಳ್ಳೆ ಔಷಧ ಸತ್ವ ಹೊಂದಿರುವಂತಹದ್ದು ಜೀರಿಗೆ. ಅದೇ ರೀತಿ ಜೀರಿಗೆಯನ್ನ ಮತ್ತೆ ಕಾಳು ಮೆಣಸು ಏನಿದೆ ಅದನ್ನ ಕುದಿಸಿ ಅದನ್ನ ಶೇಖರಣೆ ಮಾಡಿಟ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಏನು ಪೀರಿಯಡ್ಸ್ ಟೈಮ್ ಇರುತ್ತೆ 4 ದಿನಗಳಲ್ಲಿ, ಆ ದಿನಗಳಲ್ಲಿ 1 ಲೀಟರ್ ನೀರ್ನ ತಗೊಂಡ್ಬಿಟ್ಟು ಅದಕ್ಕೆ ಈ ಜೀರಿಗೆ ಮತ್ತೆ ಒಂದ್ ಸ್ವಲ್ಪ ಕಾಳು ಮೆಣಸು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಕರಿತೀವಿ ಕಾಳು ಮೆಣಸನ್ನ. ಸೊ ಜೀರಿಗೆ ಮತ್ತೆ ಕಾಳು ಮೆಣಸಿನ ಮಿಶ್ರಣದ ಈ ಒಂದು ಕಷಾಯ ಅಂತಾನೆ ಹೇಳ್ಬೋದು. ಇದನ್ನ ಬಿಸಿ ಮಾಡಿ ಕುದಿಸಿ ಆರಿಸಿ ಸ್ಟೋರ್ ಮಾಡಿಟ್ಕೊಳ್ಳುವಂಥದ್ದು. 4 ದಿನಾನು ಒಂದು ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಬರುವಂಥದ್ದು. 1 ತಾಸಿಗೋ ಇಲ್ಲ 2 ತಾಸಿಗೋ ಸ್ವಲ್ಪ ಗ್ಯಾಪ್ ಕೊಟ್ಟು ಅದನ್ನ ಕುಡ್ಕೊಂಡು ಬರುವಂಥದ್ದು. ಅದರಿಂದಾಗಿ ನಿಮ್ಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೊಂದು ಮನೆಯಲ್ಲಿಯೇ ಸಿಗುವಂತಹ ಒಂದು ಹೂವು, ಅದರಿಂದ ಕೂಡ ನಾವು ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೊಳ್ಬಹುದು. ಕೆಂಪು ದಾಸವಾಳ ಹೂವು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಿಗಬಹುದು. ಇದನ್ನ ದೇವ್ರ ಪೂಜೆಗೆ ಯೂಸ್ ಮಾಡ್ತೀವಿ. ಆದ್ರೆ ಇದರಲ್ಲಿ ಕೂಡ ಔಷಧೀಯ ಸತ್ವವನ್ನ ಹೊಂದಿರುವಂತ ಒಂದು ಹೂವಾಗಿದೆ. ಇದನ್ನ 2 ಕೆಂಪು ದಾಸವಾಳದ ಹೂವನ್ನ ತೆಗೆದುಕೊಂಡು ಅದನ್ನ ನೀರಲ್ಲಿ ಹಾಕಿ ಕುದಿಸ್ಬೇಕು. 1 ಲೋಟ ನೀರನ್ನ ತಗೊಂಡು ಅದನ್ನ ಕುದಿಸ್ಬೇಕು. ಅದನ್ನ ಅರ್ಧ ಲೋಟ ಬರುವವರೆಗೆ ಕುದಿಸಿ ಅದನ್ನ ಸೇವಿಸೋದ್ರಿಂದ ಕೂಡ ಹೊಟ್ಟೆ ನೋವು ಕಡಿಮೆ ಆಗುವಂಥದ್ದು. ಅದೇ ರೀತಿ ಈ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದಾಗ ನಾವು ಕೆಲವೊಂದು ಮನೆಯಲ್ಲಿಯೇ ಅನುಸರಿಸಬೇಕಾದ ಕೆಲವೊಂದು ಕ್ರಮಗಳು ಏನಿದೆ ಅದನ್ನ ಹೇಳ್ಬೇಕು ಅಂತಂದ್ರೆ ಬಿಸಿ ನೀರಿನ ಚೀಲವನ್ನ ಇಟ್ಕೊಳ್ಳುವಂಥದ್ದು. ಹಾಟ್ ವಾಟರ್ ಬ್ಯಾಗ್ ಅಂತ ಏನ್ ಹೇಳ್ತಲ್ಲ, ಹಾಟ್ ಫರ್ಮೆಂಟೇಶನ್ ಬ್ಯಾಗ್, ಅದನ್ನ ಕೆಳ ಹೊಟ್ಟೆಯ ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಆ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಅದೇ ರೀತಿ ಹಾಟ್ ಫುಡ್ ಬಾತ್ ಅನ್ನ ತಗೊಳ್ಳುವಂಥದ್ದು. ಬಿಸಿ ನೀರಿನಲ್ಲಿ 2 ಕಾಲುಗಳನ್ನ ಅದ್ದಿಸ್ಕೊಂಡು ಒಂದು 5 ರಿಂದ 10 ನಿಮಿಷ ಅದರಲ್ಲಿ ಕುತ್ಕೊಂಡು ಆಮೇಲೆ ತುಂಬಾ ಪೇನ್ ಬರ್ತಾ ಇರತ್ತೆ, ಕಷ್ಟ ಆಗ್ತಾ ಇರತ್ತೆ ಅನ್ನೋ ಸಂದರ್ಭದಲ್ಲಿ ಅರ್ಧ ಬಕೆಟ್ ಬಿಸಿ ಬಿಸಿ ನೀರಿಗೆ 2 ಕಾಲುಗಳನ್ನ ಅದ್ಸಿಟ್ಕೊಳ್ಳೋದು ಈ ತರ ಕುತ್ಕೊಂಡಿದ್ದಾಗ. ಸೊ ಅದು ಕೂಡ ಕೂಡಲೇ ನಿಮ್ಗೆ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಸೊ ಈ ಮನೆಮದ್ದುಗಳು ಜೊತೆಗೆ ಈ ಒಂದು ಸರಳ ಪ್ರಕೃತಿ ಚಿಕಿತ್ಸೆಗಳನ್ನ ಅನುಸರಿಸಿ ಪೀರಿಯಡ್ಸ್ ಟೈಮಲ್ಲಿ ಬರ್ತಾ ಇರುವಂತಹ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂತಹ ವಿಷಯವನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ವಂದನೆಗಳು.